ಫ್ರೆಂಡ್ಸ್ ಕೆ ಎಸ್ ಪಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾವಾಗ ಜಾರಿಗೆ ಬರುತ್ತೆ ಅಂತ ಸ್ವತಃ CM ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. ಮಸ್ಟ್ ವಾಚ್, ಎಲ್ಲರೂ ವಿಡಿಯೋನ ನೋಡಲೇಬೇಕು. ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಕಾಯ್ತಿರುವಂಥ ಒಂದು ಸಂದರ್ಭ ಇದಾಗಿರುತ್ತೆ ಫ್ರೆಂಡ್ಸ್. ಅದರಿಂದ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ನ ಮಾಡಿ, ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮಾಹಿತಿ ನೋಡೋಣ. ಅದಕ್ಕೂ ಮೊದಲು ಒಳ ಮೀಸಲಾತಿ 2 ತಿಂಗಳಲ್ಲಿ ವರದಿ, ಇದರ ಸಂಪೂರ್ಣ ಮಾಹಿತಿನ ನೋಡೋಣ. ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಒಳ ಮೀಸಲು 2 ತಿಂಗಳಲ್ಲಿ ವರದಿ, ನಿಖರ ಮಾಹಿತಿ ನೀಡಲು CM ಸಿದ್ದರಾಮಯ್ಯ ಸಲಹೆ. ಅಂದರೆ ಆಯೋಗಕ್ಕೆ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು ಫ್ರೆಂಡ್ಸ್. ಯಾಕೆಂದರೆ ನವೆಂಬರ್ ಹೋದ ವರ್ಷ ಅಂದರೆ 2024 ನವೆಂಬರ್ನಿಂದ ಹಿಡಿದು ಯಾವುದೇ ನೇಮಕಾತಿಗಳು ಈ ಒಳ ಮೀಸಲಾತಿಯಿಂದ ನಡೆಯುತ್ತಿಲ್ಲ. ಆದ್ದರಿಂದ ನೀವು ಆದಷ್ಟು ಇನ್ನು 2 ತಿಂಗಳಲ್ಲಿ ವರದಿಯನ್ನು ನೀಡಲೇಬೇಕು ಅಂತ ಒಂದು CM ಸಿದ್ದರಾಮಯ್ಯನವರು ಸಲಹೆ ಮತ್ತು ಸೂಚನೆಯನ್ನು ನೀಡಿರುವಂಥದ್ದು. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತೆ ಮನೆ ಭೇಟಿ ಸಮೀಕ್ಷೆ ಮೇ 5ರಿಂದ 17, ಅದೇ ರೀತಿ ಶಿಬಿರಗಳಲ್ಲಿ 19ರಿಂದ 21, ಆನ್ಲೈನ್ ನೋಂದಣಿ 19ರಿಂದ 23, ಮೇ 23ರವರೆಗೆ ಒಂದು ಸಮೀಕ್ಷೆ ಏನಿದೆ ಫ್ರೆಂಡ್ಸ್, ಅದು ಮುಗಿಯುತ್ತೆ. ಮೇ 23ರಿಂದ ನೋಡಿ ಫ್ರೆಂಡ್ಸ್, 24ನೇ ತಾರೀಕಿಂದ ಎಲ್ಲ ಡೇಟಾವನ್ನು ಕಲೆಕ್ಟ್ ಮಾಡಿ ಒಂದು ಜಾತಿ 101 ಜಾತಿಗಳಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತ ಆಲ್ ಓವರ್ ಕರ್ನಾಟಕದ ಒಂದು ವರದಿಯನ್ನು ತಯಾರು ಮಾಡಿ 2 ತಿಂಗಳ ಒಳಗಾಗಿ, ನೋಡಿ ಫ್ರೆಂಡ್ಸ್, ಇದು ಮೇ ಅಲ್ವಾ, ಜೂನ್, ಜುಲೈ, ಆಗಸ್ಟಲ್ಲಿ ನೀಡಲೇಬೇಕು ಅಂತ ಒಂದು ಸಿದ್ದರಾಮಯ್ಯನವರು ಸಲಹೆಯನ್ನು ನೀಡಿರುವಂಥದ್ದು. ನೋಡಿ ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ 101 ಜಾತಿಗಳ ವೈಜ್ಞಾನಿಕ ವರ್ಗೀಕರಣಕ್ಕಾಗಿ ನಿಖರ ಮಾಹಿತಿ ಕಲೆ ಹಾಕಲಾಗುತ್ತಿದೆ. 3 ಹಂತದ ಸಮೀಕ್ಷೆ ನಡೆಸಲಾಗುತ್ತಿದೆ ಎಂದರು. ನೋಡಿ ಫ್ರೆಂಡ್ಸ್, ಆದ್ದರಿಂದ ಇನ್ನು 2 ತಿಂಗಳಲ್ಲಿ ಗ್ಯಾರಂಟಿ. ನೋಡಿ ಫ್ರೆಂಡ್ಸ್, ಜುಲೈ ಎಂಡಲ್ಲಿ ಅವರು ವರದಿಯನ್ನು ಕೊಟ್ಟರೆ ಆಗಸ್ಟಿಂದ ಎಲ್ಲ ನೇಮಕಾತಿಗಳು ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಮೊದಲು ಪೊಲೀಸ್ ಇಲಾಖೆಯ ನೇಮಕಾತಿ ಸ್ಟಾರ್ಟ್ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಫ್ರೆಂಡ್ಸ್. ಅದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ.